ವೆಲ್ಕಮ್ ಬ್ಯಾಕ್ ಗೈಸ್. ಪ್ರೋಗ್ರೆಸಿವ್ ಓವರ್ಲೋಡ್ ಅಂತಾರಲ್ಲ, ಅಂದರೆ ಏನಂತ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ವಿಡಿಯೋ ಎಂಡ್ ಮಟ್ಟ ನೋಡ್ರಿ. 200 kg ವೇಟ್, 52 kg ಬಾಡಿ ವೇಟ್. ಓಕೆ, ಕಮಾನ್, ಲೆಟ್ಸ್ ಡೂ ಇಟ್. ಕಮಾನ್, ಪುಶ್ ಇಟ್. ನೋಡ್ರಿ 200 kg ಪ್ರೆಸ್ ಮಾಡತ್ತ ಲೆಗ್ ಪ್ರೆಸ್. ಇದು ಸಡನ್ಲಿ ವೇಟ್ ಇನ್ಕ್ರೀಸ್ ಮಾಡಿದ್ದಲ್ಲ. ವೀಕ್ಲಿ 10 kg ಆಗಲಿ 5 kg ಆಗಲಿ ಹಿಂಗೆ ಇನ್ಕ್ರೀಸ್ ಮಾಡ್ಕೊಂಡು ಬಂದು ಈಗ 200 kgಗೆ ರೀಚ್ ಆಗ್ಯಾನ. ಓಕೆ, ನೀವು ಸಡನ್ಲಿ ಯಾವತ್ತೂ ವೇಟ್ನ ಇನ್ಕ್ರೀಸ್ ಮಾಡಬಾರ್ದು. ಓಕೆ, ವೀಕ್ಲಿ ಅಥವಾ ನಿಮ್ದು ಲೆಗ್ ಡೋರ್ಕೋಟ್ ಯಾವಾಗ ಇರ್ತೈತಲ್ಲ ಅವಾಗ ಸೆಟ್ ಬೈ ಸೆಟ್, ಆಮೇಲೆ ಕಡಿಮೆ ವೇಟಿಂದ ಇನ್ಕ್ರೀಸ್ ಮಾಡ್ಕೊತ ಹೋದ್ರೆ ನೀವು ನೆಕ್ಸ್ಟ್ ಲೆವೆಲಿಗೆ ರೀಚ್ ಆಗ್ತೀರಿ. ಓಕೆ, ಇದು ನಿಮ್ಗೆ ಹೇಳ್ಕೊಡೋದೇನಂತಂದ್ರೆ ಪ್ರೋಗ್ರೆಸಿವ್ ಓವರ್ಲೋಡ್. ಆಮೇಲೆ ಇದನ್ನು ನೋಡಿರಿ, ಸ್ಕ್ವಾಟ್ಸ್ 100 kg ಎಷ್ಟು ಈಸಿಯಾಗಿ ಓಡಾಡ್ತಾನೆ. ಇದು ಏನಪ್ಪ ಅಂತಂತಂದ್ರೆ ಒಮ್ಮಕ್ಲೆ ಸಡನ್ಲಿ ಇರಿಸಿದ ವೇಟ್ ಅಲ್ಲ ಇದು. ಓಕೆ, ವೀಕ್ಲಿ ಸೆಟ್ ಬೈ ಸೆಟ್ ಸ್ಲೋ ಆಗಿ ಇನ್ಕ್ರೀಸ್ ಮಾಡಿ ವೇಟ್ ಇನ್ಕ್ರೀಸ್ ಮಾಡಿದ್ದು. ಓಕೆನಾ? ಓಕೆ, ಅದಕ್ಕೆ ಇವ 100 kg ಆರಾಮಾಗಿ ಓಡಾಡ್ತಾನೆ. ಓಕೆ, ಥ್ಯಾಂಕ್ ಯು ಗಾಯ್ಸ್. ಇದಂಥ ಬೆಸ್ಟ್ ಟಿಪ್ಸಿಗೆ ನನ್ನ ಅಕೌಂಟ್ನ ಫಾಲೋ ಮಾಡಿರಿ. ಥ್ಯಾಂಕ್ ಯು.